ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂಥದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇಯನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದರೆ ಮತ್ತೆ ಕೆಲವರು ಬಟರ್ ಪೇಪರನ್ನು ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ತಯಾರಿಸ್ತೀವಿ? ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತೀವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟು ಯೂಸ್ ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಅಲ್ಲ, ಅದಕ್ಕೆ ಈ ಥರ ಬಟರ್ ಶೀಟ್ ಬಂದೈತಿ ಇವಾಗ. ಬಟರ್ ಶೀಟ್ ನೋಡಿ, ಈ ಥರ ಬಟರ್ ಶೀಟ್ ಬಂದೈತೆ, ಇದು ಸೇಫ್ ಅಂತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಅಂದ್ರೆ ಏನು ಹೇಳ್ತೀರಾ ಸರ್? ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರು ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ. ಅದು ಬಟರ್ ಪೇಪರು ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸ್ಬೋದು, ಆದರೆ ಇದು ಬಳಸೋಂಗಿಲ್ಲ, ಅದು ತೆಗೆದಿಟ್ಟಿದ್ದೀವಿ. ಅಂದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ, ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯಿತು 2 years ವ್ಯಾಪಾರ. ರಘು ಅಂತ ಮೇಡಮ್. ಸೊ ರಘು ಅವ್ರು ಹೇಳ್ತಾ ಇದ್ರು, ಬಟರ್ ಪೇಪರನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಅದರ ಮೂಲಕ ಇಡ್ಲಿಯನ್ನು ತಯಾರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ಗಳನ್ನು ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂಥದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇಯನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದರೆ ಮತ್ತೆ ಕೆಲವರು ಬಟರ್ ಪೇಪರನ್ನು ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ತಯಾರಿಸ್ತೀವಿ? ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತೀವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟು ಯೂಸ್ ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಅಲ್ಲ, ಅದಕ್ಕೆ ಈ ಥರ ಬಟರ್ ಶೀಟ್ ಬಂದೈತಿ ಇವಾಗ. ಬಟರ್ ಶೀಟ್ ನೋಡಿ, ಈ ಥರ ಬಟರ್ ಶೀಟ್ ಬಂದೈತೆ, ಇದು ಸೇಫ್ ಅಂತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಅಂದ್ರೆ ಏನು ಹೇಳ್ತೀರಾ ಸರ್? ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರು ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ. ಅದು ಬಟರ್ ಪೇಪರು ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸ್ಬೋದು, ಆದರೆ ಇದು ಬಳಸೋಂಗಿಲ್ಲ, ಅದು ತೆಗೆದಿಟ್ಟಿದ್ದೀವಿ. ಅಂದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ, ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯಿತು 2 years ವ್ಯಾಪಾರ. ರಘು ಅಂತ ಮೇಡಮ್. ಸೊ ರಘು ಅವ್ರು ಹೇಳ್ತಾ ಇದ್ರು, ಬಟರ್ ಪೇಪರನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಅದರ ಮೂಲಕ ಇಡ್ಲಿಯನ್ನು ತಯಾರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ಗಳನ್ನು ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂಥದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇಯನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದರೆ ಮತ್ತೆ ಕೆಲವರು ಬಟರ್ ಪೇಪರನ್ನು ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ತಯಾರಿಸ್ತೀವಿ? ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತೀವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟು ಯೂಸ್ ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಅಲ್ಲ, ಅದಕ್ಕೆ ಈ ಥರ ಬಟರ್ ಶೀಟ್ ಬಂದೈತಿ ಇವಾಗ. ಬಟರ್ ಶೀಟ್ ನೋಡಿ, ಈ ಥರ ಬಟರ್ ಶೀಟ್ ಬಂದೈತೆ, ಇದು ಸೇಫ್ ಅಂತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಅಂದ್ರೆ ಏನು ಹೇಳ್ತೀರಾ ಸರ್? ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರು ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ. ಅದು ಬಟರ್ ಪೇಪರು ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸ್ಬೋದು, ಆದರೆ ಇದು ಬಳಸೋಂಗಿಲ್ಲ, ಅದು ತೆಗೆದಿಟ್ಟಿದ್ದೀವಿ. ಅಂದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ, ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯಿತು 2 years ವ್ಯಾಪಾರ. ರಘು ಅಂತ ಮೇಡಮ್. ಸೊ ರಘು ಅವ್ರು ಹೇಳ್ತಾ ಇದ್ರು, ಬಟರ್ ಪೇಪರನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಅದರ ಮೂಲಕ ಇಡ್ಲಿಯನ್ನು ತಯಾರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ಗಳನ್ನು ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂಥದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇಯನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದರೆ ಮತ್ತೆ ಕೆಲವರು ಬಟರ್ ಪೇಪರನ್ನು ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ತಯಾರಿಸ್ತೀರಾ? ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತೀವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟು ಯೂಸ್ ಮಾಡ್ತಾ ಇದ್ದೀವಿ, ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಅಲ್ಲ, ಅದಕ್ಕೆ ಈ ಥರ ಬಟರ್ ಶೀಟ್ ಬಂದೈತಿ ಇವಾಗ. ಬಟರ್ ಶೀಟ್ ನೋಡಿ, ಈ ಥರ ಬಟರ್ ಶೀಟ್ ಬಂದೈತೆ. ಇದು ಸೇಫ್ ಅಂತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಂದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ ಅದು. ಬಟರ್ ಪೇಪರು ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸ್ಬೋದು, ಆದರೆ ಇದು ಬಳಸಂಗಿಲ್ಲ, ಅದು ತೆಗೆದಿಟ್ಟಿದ್ದೀವಿ. ಅಂದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ, ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯಿತು 2 ಇಯರ್ಸಿಂದ ವ್ಯಾಪಾರ. ನಿಮ್ಮ ಹೆಸರು? ರಘು ಅಂತ ಮೇಡಮ್. ಸೊ ರಘು ಅವ್ರು ಹೇಳ್ತಾ ಇದ್ರು, ಬಟರ್ ಪೇಪರನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಅದ್ರ ಮೂಲಕ ಇಡ್ಲಿಯನ್ನ ತಯಾರಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ಗಳನ್ನ ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿ ಬಳಕೆ ವೇಳೆ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಿದೆ. ಹಲವು ವ್ಯಾಪಾರಿಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿರುವಂಥದ್ದು. ಕೆಲವರು ನಾನ್ ಸ್ಟಿಕ್ ಟ್ರೇಯನ್ನ ಬಳಸೋ ಮೂಲಕ ಇಡ್ಲಿಯನ್ನ ತಯಾರಿಕೆ ಮಾಡಿದರೆ ಮತ್ತೆ ಕೆಲವರು ಬಟರ್ ಪೇಪರನ್ನು ಬಳಸ್ತಾ ಇದ್ದಾರೆ. ಆನಂದರಾವ್ ಸರ್ಕಲ್ನಲ್ಲಿ ನಾನಿದ್ದೀನಿ, ವ್ಯಾಪಾರಿಯನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಅವರು ಏನನ್ನ ಬಳಸ್ತಾರೆ ಅಂತ ಹೇಳಿ. ಸರ್, ಈಗ ಪ್ಲಾಸ್ಟಿಕ್ನ ಬಳಸಿದ್ರೆ ಕ್ಯಾನ್ಸರ್ ಕಾರಕ, ಅದು ಬ್ಯಾನ್ ಆಗಿದೆ. ನೀವೇನು ಬಳಸಿ ಇಡ್ಲಿ ತಯಾರಿಸ್ತೀರಾ? ನಾನ್ ಸ್ಟಿಕ್ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತೀವಿ. ಬಟರ್ ಪೇಪರ್ ಬಳಸ್ತೀರಾ? ಬಟರ್ ಪೇಪರ್ ಬಳಸೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಚ್ತೀವಿ. ಬಟರ್ ಶೀಟು ಯೂಸ್ ಮಾಡ್ತಾ ಇದ್ದೀವಿ, ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಅಲ್ಲ, ಅದಕ್ಕೆ ಈ ಥರ ಬಟರ್ ಶೀಟ್ ಬಂದೈತಿ ಇವಾಗ. ಬಟರ್ ಶೀಟ್ ನೋಡಿ, ಈ ಥರ ಬಟರ್ ಶೀಟ್ ಬಂದೈತೆ. ಇದು ಸೇಫ್ ಅಂತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಂದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ, ಅದಕ್ಕೆ ನಾನ್ ಸ್ಟಿಕ್ ಆಯ್ತಲ್ಲ, ಎಣ್ಣೆ ಹಚ್ಚಿದ್ರೆ ಇಡ್ಲಿ ಬಂದ್ಬಿಡ್ತದೆ ಅದು. ಬಟರ್ ಪೇಪರು ಬಳಸ್ತೀರಾ? ಇಲ್ಲ ಮೇಡಮ್, ಈ ಬಟರ್ ಶೀಟ್ ಬಳಸ್ಬೋದು, ಆದರೆ ಇದು ಬಳಸಂಗಿಲ್ಲ, ಅದು ತೆಗೆದಿಟ್ಟಿದ್ದೀವಿ. ಅಂದ್ರೆ ನಿನ್ನೆ ಎಲ್ಲ ಬ್ಯಾನ್ ಆಯ್ತಲ್ಲ, ಅದಕ್ಕೋಸ್ಕರ. ಹೌದು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಆಯಿತು 2 ಇಯರ್ಸಿಂದ ವ್ಯಾಪಾರ. ನಿಮ್ಮ ಹೆಸರು? ರಘು ಅಂತ ಮೇಡಮ್. ಸೊ ರಘು ಅವ್ರು ಹೇಳ್ತಾ ಇದ್ರು, ಬಟರ್ ಪೇಪರನ್ನ ಬಳಸ್ತೀವಿ, ಈಗಂತೂ ನಾನ್ ಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಅದ್ರ ಮೂಲಕ ಇಡ್ಲಿಯನ್ನ ತಯಾರಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು. ಮುಂಚೆ ಮಾಡ್ತಿದ್ದಂತಹ ಒಂದಿಷ್ಟು ಪ್ಲಾಸ್ಟಿಕ್ಗಳನ್ನ ಕೆಲವರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.